ಎಷ್ಟು ವರ್ಷಗಳಿಂದ ಇಲ್ಲದೆ ಇದ್ದ ಹಿಂದೂ ಮುಸ್ಲಿಂ ಭೇದ ಇವತ್ತೆಲ್ಲಿಂದ ಬಂತು? ಯೋಚನೆ ಮಾಡಿ, ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ನಾನು ಹಿಂದೂ, ನೀನು ಮುಸ್ಲಿಮು ಅಂತ ಹೊಡೆದಾಡಿ ಸಾಯ್ಲಿ ಅಂತ ಆ ರಾಜಕಾರಣಿಗಳು ಕಳ್ಸಿದ ಪುಡಾರಿಗಳ ಮಾತಿಗೆ ಯಾಕೆ ಇಷ್ಟೊಂದು ಬೆಲೆ ಕೊಡ್ತೀರಾ? ಹಲೋ ಅಣ್ಣ, ಸ್ಕೆಚ್ ಎಲ್ಲ ರೆಡಿ ಆಯ್ತಣ್ಣ. ಎತ್ಬಿಡ್ತೀವಣ್ಣ, ಎತ್ಬಿಟ್ಟು ನಿಮ್ಗೆ ಫೋನ್ ಮಾಡ್ತೀರಣ್ಣ. ಅಣ್ಣ ನಮ್ಮನ್ ಏಯ್ ಮನ್ ಆಗೋದೆ ನೀನಿವತ್ತು. ಅಯ್ಯೋ ದೇವ್ರೆ, ನನ್ನ ಕೈಯಾರೆ ನಾನೇ ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ನಲ್ಲಪ್ಪ. ಹೆಂಗಿತ್ತು ನನ್ನ ಲೈಫು. ಲೋ ಮಚಾ, ಹೇಳೋ. ಸಂಜೆ ಮ್ಯಾಚ್ ಇದೆ ಮಚಾ, ಮಿಸ್ ಮಾಡಕ್ಕೆ ಹೋಗ್ಬೇಡ. ತಲೆನೇ ಕೆಡಿಸ್ಕೋಬೇಡ. 6 ಮೇಲೆ 6 ಹೊಡೆದು ನನ್ನ ಮಕ್ಳಿಗೆ ಬ್ಯಾಟಲ್ಲೇ ಮಾತಾಡಿಸ್ತೀನಿ ಬಾ. ಮಚಾ ಅಲ್ಲಿ ನೋಡೋ ನಿಂಡು. ಲೋ ಮಚ್ಚ ಎಗ್ರಿಕೊಳೋ. ಅವೆಲ್ಲ ಸೀನೇ ಇಲ್ಲ. ಲೋ ಮಚ್ಚ ಪ್ಲೀಸು, ನನ್ನ ಡವ್ವು. ಲೋ ಎಣ್ಣೆನಾ ಫ್ರೆಂಡ ಅಂದಾಗ ಅಂತ ಎಣ್ಣೆನಾ ಬಿಟ್ಟು ಇನ್ನಂತ ಫ್ರೆಂಡ್ ಹಿಂದೆ ಬಂದಲ್ಲೋ. ಮೊದಲ ಬಾರಿ ನಿನ್ನ ಕಂಡಾಗ ಮನಸ್ಸಲ್ಲಿ ಏನೋ ಒಂದು ಪುಟ್ಟರಾಗ. ಮೊದಲ ಬಾರಿ ನೀನು ನಕ್ಕಾಗ ನನ್ನೇ ಮರೆತೆ ನಾನಾಗ. ನೀನಿರದೆ ಹೇಗೆ ಬದುಕಲಿ ಈ ಬಾಳಲಿ, ನೀನಿರದೆ ತಿರುಗೋ ಭೂಮಿಯು ತಿರುಗುವುದೇ. ನೀನಿರದೆ ಹೇಗೆ ಬದುಕಲಿ ಈ ಬಾಳಲಿ, ನೀನಿರದೆ ತಿರುಗೋ ಭೂಮಿಯು ತಿರುಗುವುದೇ. ನೀನಿರದೆ ನೀನಿರದೆ ನೀನಿರದೆ. ಇದೊಂಥರ ಚೆನ್ನಾಗಿದೆ.
ಕೆಲ್ಸನೂ ಸಿಕ್ತು, ನೀನು ಜೊತೆಗಿದ್ಯಾ. ಇನ್ನೇನು ಸ್ವಲ್ಪ ದಿನದಲ್ಲಿ ಒಂದು ಗುಡ್ ಮಾಡಿಕೊಂಡು ಅಮ್ಮನ್ನ ಒಪ್ಸಿ ಮದುವೆ ಆಗ್ಬಿಡೋದೆ. ಮಸ್ತು. ಆಮೇಲೆ ಆಮೇಲೆ ಇನ್ನೇನು, ನಾನು ನೀನು ಅಮ್ಮ ಒಂದು ಪುಟ್ಟ ಪ್ರಪಂಚದಲ್ಲಿ ಖುಷಿಯಾಗಿರೋದೆ. ದೇವ್ರಿದಾನೆ, ನೀನು ಪಟ್ಟಿರೋ ಕಷ್ಟಕ್ಕೆ ಎಲ್ಲ ಒಳ್ಳೇದಾಗುತ್ತೆ. ಲೋ ಮಾಂಸಿ, ಇನ್ನೂ ಯಾವಾಗ ಆಟ ಶುರು ಮಾಡೋದು? ಇನ್ನೊಂದು 10 ನಿಮಿಷ ಆಗುತ್ತಾ? ಈ ನನ್ನ ಮಕ್ಕಳು ಓಯ್ ಓಯ್, ಅಲ್ಲಿ ನೋಡೋ ಫುಲ್ ಸೈಕ ಹೋಗಿದೆ, ಫುಲ್ ಮಕ್ಕರು ಅನ್ಕೋ. ಎತ್ರೋ ಗಾಡಿನ ಅಣ್ಣ ಮನೆ ಹತ್ರ. ಲೋ ಮಚ್ಚ, ಹತ್ತೋ ಗಾಡಿ. ಯಾಕೋ? ಹತ್ತೋ ಬೇಗ ಮಚ್ಚಲ್ಲಿ, ಅರ್ಜೆಂಟು. ಏ ಯಾವಲ್ಲ ಅವ ನಮ್ಮ ಏರಿಯಾದಾಗ ಬಂದು ನಮ್ಮ ಹುಡುಗರ ಮೇಲೆ ಕೈ ಮಾಡೋಣಂದ್ರೆ ಇನ್ನೆಷ್ಟು ಚರ್ಬಿ ಆಯ್ತು ಅವನಿಗೆ. ಅಣ್ಣ ರಿಜ್ವಾನ್. ಏ ಆ ನೀಚ್ ಕಮೀನ ಕೈ ಕಾಲ್ ಮೇಲೆ ಬರ್ರಾಗ್ರ. ಅಪ್ಪ ನಾನು ಹೋಗ್ಲಾ? ನೀ ಅಲ್ಲೇಕ್ ಹೋಗ್ತಿ? ಅದಲ್ಲ, ನಾನು ನೋಡ್ಕೋತೀನಿ. ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀ ಓದಿನ ಕಡೆ ಗಮನ ಕೊಡು. ನೀ ಅಲ್ಲಿ ಹೋಗಿನ ಸಾಯ್ಲಿಕ್ಕೆ ಹತ್ತಿ ಅವ್ರಲ್ಲಿ ಸತ್ರು ಅಂತ 106 ಮಂದಿ ಕರೆಸ್ತೇನೆ. ಅವ್ರು ನಮ್ಮ ಸಲುವಾಗಿ ಸಾಯ್ಕಿರೋದ ಮಗನೇ. ಇದು ರಾಜಕೀಯ. ನಾವು ಹಚ್ಚ ಬೆಂಕಿ ನಮ್ಮ ಚಳಿ ಕಾಸ್ಕೊಳಕ, ಅಲ್ಲಿ ಹೊರಿತಾರ ಬೆಂಕಿ ದೂರದ ನಿಂತು ನೋಡಿ ಖುಷಿ ಪಡೋದಷ್ಟ. ಸರಿ. ಲೋ ಮಚ್ಚ, ನಾನು ಬಿಟ್ಬಿಡೋ, ಇದಕ್ಕೆಲ್ಲ ನಾನು ಕರಿಬೇಡಲ್ಲೋ, ನಾನು ಹೋಗ್ತೀನಿಲೋ. ಏನೂ ಆಗಲ್ಲ, ಬಾರ ಮಚ್ಚ, ನಾನೆಲ್ಲ ನೋಡ್ಕೊಂತೀನಿ. ಅಲ್ಲಲ್ಲೋ. ಮಗ ಹೊಡಿಬೇಡ್ವೋ, ನೀವು ಲೈಫ್ ಆನ್ ಮಾಡ್ಕೋತೀವಿ ಕಣೋ. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ನಾನು ಮಾಡಿದ ಕರ್ಮನೇ ನನ್ನ ತಿಂದಂಗಾಯ್ತು. ಜೀವನ ಯಾವುದೋ ದಿಕ್ಕಿಂದ ಯಾವುದೋ ದಿಕ್ಕಿಗೆ ಹೋಗ್ಬಿಡ್ತು. ಲೈಫಲ್ಲಿ ಯಾವಾಗಲೂ ನಾವು ಹೋಗೋ ದಾರಿ ಕರೆಕ್ಟಾಗಿರುತ್ತೆ ಅಂದ್ಕೊತೀವಿ, ಆದರೆ ಯಾವ ದಾರಿ ಕೊನೆ ಆಗುತ್ತೋ ಯಾರಿಗೂ ಗೊತ್ತಿಲ್ಲ. ಅಣ್ಣ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಣ್ಣ. ಅವನು ಅವಾಸತ್ತಿದ್ದ ಒಳದಾಯ್ತು ಬಿಡ. ಆ ನನ್ನ ಮಕ್ಕಳಿಗೆ ಪಾಠ ಆಯ್ತು. कुछ भी होने दो, बचना नहीं साला. बीच में कौन तो भी आने दे, मार डालो सबको. आज उनको सबक सिखाना ही चाहिए. ನಾನು ಇದನ್ನೆಲ್ಲ ನೋಡ್ಕೋತೀನಿ. ನೀ ಆರಾಮಾಗಿ ಮನೆಗೆ ಹೋಗಿ ಚಿಂತೆ ಮಾಡಬೇಡ.
ಅಯ್ಯೋ ದೇವ್ರೆ, ನನ್ನ ಕೈಯಾರೆ ನಾನೇ ಒಂದು ಜೀವ ಸಾಯಿಸ್ಬಿಟ್ನಲ್ಲ ದೇವ್ರೆ. ಪ್ಲೀಸ್ ದೇವ್ರೆ, ಇದರಿಂದ ಹೆಂಗಾರು ಮಾಡಿ ಕಾಪಾಡು ದೇವ್ರೆ. जमान इधर ही छे, और जमान इधर ही छे. Large-scale disorder broke out on Saturday with police and community leaders calling for calm. Officers tried to hold back crowds amid tensions involving mainly young men from sections of the Muslim and Hindu communities. ಬೆಂಗಳೂರು ಸೇರಿ ಎಲ್ಲಾ ಜಿಲ್ಲೆಗಳಲ್ಲೂ ಹೀಗಾಗಿ 3 ದಿನ 144 ಸೆಕ್ಷನ್ ಜಾರಿಯಾಗಿದೆ. कैसे हो ना, सब खैरियत? ಏನ್ ಕೈರದ್? ಇಲ್ಲಿ ನೋಡಿದ್ರೆ ಜನ ಸಾಯ್ತಾ ಇದ್ದಾರೆ. ಆ ವಿಚಾರ ನಿಮಗೆ ತಿಳಿದಿಲ್ವೇನಾ? जो हो गया सो हो गया ना, इसे रोकना ही होगा, नहीं तो ये बहुत बड़ा प्रॉब्लम हो जाएगा ना. ಕೌನ್ ಸ್ಟಾರ್ಟ್ ಕಿಯಾ? ನೀವೇ ತಾನೇ ಶುರು ಹಚ್ಕೊಂಡಿದ್ದೆ. ನೋಡಿ, ಲಾಸ್ಟ್ ಟೈಮು ನಿಮ್ದಕ್ಕೆ ಎಲೆಕ್ಷನ್ ವಿನ್ ಮಾಡೋಕ್ಕೆ ನೀವು ನನ್ನ ಹತ್ರ ಬಂದ್ರಿ, ನಾವು ಸೀನ್ ಕ್ರಿಯೇಟ್ ಮಾಡಿಬಿಟ್ಟು ಹೆಲ್ಪ್ ಮಾಡಿದ್ವಿ. ಇವಾಗ ನನಗೆ ಪಾರ್ಟಿ ಪ್ರಶ್ನೆಗೋಸ್ಕರ ಇದು ಬೇಕಾಗಿತ್ತು. ಸರಿ ಸರಿ, ಆಯ್ತಾಯ್ತು, ಬನ್ನಿ ಸಿಗೋಣ. बहुत खूब अन्ना, बहुत खूब. ಎಲ್ಲ ಆರಾಮ್. ಸ್ಕ್ಯಾನ್ ಮಾಡಪ್ಪ. ಓ, ಮರ್ಡರು. ಒಳ್ಳೊಳ್ಳೆ ಕೆಲಸಗಳವೆ ಮಾಡೋಕ್ಕೆ. ತಗೋ. ನಾನು ಯಾಕೆ ನರ್ಕಕ್ಕೆ ಬಂದಿದ್ದೀನಿ? ನಾನು ಇದನ್ನೆಲ್ಲ ಮಾಡಿದ್ದೆ ನಿಮಗೋಸ್ಕರ. ನಮಗೋಸ್ಕರ? ಏನು ಮಾಡಿದೆ? ಮಾಡಿರೋದು ಮರ್ಡರು. ನಮಗೋಸ್ಕರ ಮಾಡಿದೆ ಅಂತ ಯಾಕೆ ಹೇಳ್ತೀಯಾ? ಇಲ್ಲ ಇಲ್ಲ, ಇದೆಲ್ಲ ಸರಿ ಇಲ್ಲ. ನಾನು ಹೋಗಿ ನಮ್ಮ ಬಾಸ್ ಕೃಷ್ಣ ಹತ್ರನೇ ಮಾತಾಡ್ತೀನಿ. ಇದು ಹೇ ಸಿರಿ, ಕಾಲ್ ಔಟ್ ಕೃಷ್ಣ. ಏನಪ್ಪ ನೆನ್ಸ್ಕೊಬಿಟ್ಟಿದ್ಯಾ? ಓಕೆ, ಕಳ್ಸು. ಈ KGF ಹವಾಯಿಂದ ನಾನು ಗಡ್ಡ ಬಿಟ್ಬಿಟ್ಟಿದ್ದೀನಿ. ಈ ರಾಧನ್ ಮೀಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟ್ರಿಮ್ ಮಾಡ್ಕೊಂಡು ಹೋಗ್ಬೇಕು. ಬಾಸು, ನೀನೇ ನನ್ನ ಕಾಪಾಡ್ಬೇಕು ಬಾಸು. ನೀನೇ ನನ್ನ ಕಾಪಾಡ್ಬೇಕು ಬಾಸು. ನೀನ್ ಬಿಟ್ರೆ ಯಾರು ಇಲ್ಲ ಬಾಸು. ಸಮಾಧಾನ, ಅಲ್ಲಿ ಕೂತ್ಕೋ. ಅಲ್ಲ ಬಾಸು, ನಮ್ ಜನಕ್ಕೋಸ್ಕರ ಮುಸ್ಲಿಮನ್ನ ಸಾಯಿಸ್ದೆ. ಈಗ ನೋಡಿದ್ರೆ ನಿಮ್ಮವರೆಲ್ಲ ಸೇರಿ ನಾನು ನರ್ಕಕ್ಕೆ ಕಳ್ಬೇಕು ಅಂತ ನೋಡ್ತಾರಲ್ಲ ಬಾಸು. ಇದು ಯಾವ ನ್ಯಾಯ ಬಾಸು? ಇಲ್ಲಿ ನಮ್ದು ನಿಮ್ದು ಅಂತ ಭಾಗ ಮಾಡ್ಕೊಂಡು ಬದುಕ್ತಾ ಇರೋದು ನೀವು. ಆದರೆ ಈ ಭೂಮಿ ಮೇಲೆ ನಿಮ್ಮನ್ನೆಲ್ಲ ಬಿಟ್ಟಾಗ ನೀವೆಲ್ಲ ಒಂದೇ ದೇವ್ರ ಮಕ್ಕಳಾಗಿದ್ರಿ. ನೀವುಗಳು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಭೇದ ಭಾವ ದ್ವೇಷ ಹಾಗೆ ಹುಟ್ಟಾಕೊಂಡು ನಾವು ಸೃಷ್ಟಿ ಮಾಡಿರುವಂಥ ಸುಂದರವಾದ ಭೂಮಿಯಲ್ಲಿ ವಿಷ ಕಾರ್ತಾ ಇರೋರು ನೀವುಗಳು. ಕೊನೆಗೆ ಬಂದು ನೀವೇ ನಮ್ಮ ಬಾಸು, ನಿಮ್ಮಿಂದನೇ ಎಲ್ಲ ಅಂದರೆ ವಾಟ್ ಕೆನ್ ಐ ಡೂ? ಬಾಸು, ತಪ್ಪಾಯ್ತು ಅಂತ ಇವಾಗ ನಂಗೆ ಅರ್ಥ ಆಯ್ತು ಬಾಸು. ಒಂದೇ ಒಂದು ಚಾನ್ಸ್ ಕೊಡಿ ಬಾಸು, ಪ್ಲೀಸ್ ಬಾಸು, ಒಂದೇ ಒಂದು ಚಾನ್ಸ್ ಬಾಸು. ಬಿಡ್ರೋ ಮಗ. ಲೋ, ನೀನ್ಯಾಕೋ ಹಿಂಗಾಡ್ತಾ ಇದ್ಯಾ? ಇವನಿಂದ ಅವ್ನ್ ಮನುಗಾಗಿದ್ ನೋಡಿಲ್ವಾ ನೀನು? ಸ್ವಲ್ಪ ಮುಚ್ತೀಯಾ? ನಾವ್ ಯಾರೇ ಇಲ್ಲಿ ಸದ್ಬಿದ್ರು ಅಲ್ಲ, ನನ್ನ ಮಕ್ಳು ಮಾತ್ರ ಬಿರಿಯಾನಿ ತಿನ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಅವನ ಮುಂದೆ ಇಟ್ಕೊಂಡು ರಾಜಕೀಯ ನೋಡ್ಸೋ ನನ್ನ ಮಕ್ಳು ಮುಂದೆ ನಾವು ಚೂತಿಯಾಗಳ ತರ ಕಿತ್ತಾಡ್ಕೊಂಡು ಸಾಯ್ತಾ ಇದೀವಿ. ನೀನೇನು ಅಣ್ಣ ಅಣ್ಣ ಅಂತ ಇದ್ದೆ? ಇಲ್ಲಿ ಕಿತ್ತಾಡ್ಕೊಂಡು ಸಾಯ್ತಾ ಇದೀವಿ. ಅವ್ರ ಮನೆಯಿಂದ ಒಬ್ರು ಬಂದು ನಿಂತವ್ರ ಇಲ್ಲಿ ನೋಡು. ನಾವುಗಳು ಸತ್ರೆ ಫೋಟೋ ಇಟ್ಕೊಂಡು 2-3 ದಿನ ರೋಡಲ್ಲಿ ರಾಲಿ ಮಾಡ್ತಾರಷ್ಟೇ. ಲಾಸ್ ಆಗೋದು ಯಾರಿಗೆ? ನಮ್ಮನೆಯವ್ರಿಗೆ. ಅನ್ಭವಿಸೋದು ಯಾರು? ನಮ್ಮನೆಯವರು. ಅವ್ರಿಗೆಲ್ಲ ಬಿರಿಯಾನಿ, ನಾವುಗಳೇ ಕುರ್ಬಾನಿ. ಕ್ಯಾ ಬಾತ್ ಬೋಲ್ಯಾ ಬಿ, ಕ್ಯಾ ಬಾತ್ ಬೋಲ್ಯಾ.
ಇಷ್ಟೇ ಜೀವನ. ಲೈಫಲ್ಲಿ ಯಾರಿಗೂ ಸೆಕೆಂಡ್ ಚಾನ್ಸ್ ಅಂತ ಇರಲ್ಲ. ಇರೋ ಅಷ್ಟು ದಿನ ಎಲ್ಲರ ಜೊತೆ ಪ್ರೀತಿಯಿಂದ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಆದರೂ ಇದನ್ನೆಲ್ಲ ನೀವೆಲ್ಲಿ ಕೇಳ್ತೀರಾ ಬಿಡಿ. I'm rolling. Action. Back